ನೀವು ರೀಸೆಂಟಾಗಿ ನಿಮಗೂ ಆರೋಗ್ಯ ಕೈ ಕೊಡ್ತು, ನಿಮಗೂ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ನಾನು ನಿಮ್ಮ ಜೊತೆ ಬಂದಿದ್ದೆ ಹಾಸ್ಪಿಟ್ಲಿಗೆ, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಮತ್ತೆ ನೀವು ರೋಡ್ ಸರಿ ಮಾಡಿಸೋವಾಗಲೂ ನಿಮ್ಮ ಜೊತೆ ನಾನಿದ್ದೆ. ಬಸ್ ಡ್ರೈವರು ಕಂಡಕ್ಟರ್ ಕೂಡ ಬಸ್ ನಿಲ್ಲಿಸಿ ಬಂದು ನಿಮಗೆ ನಮಸ್ಕಾರ ಮಾಡಿ ನಿಮ್ಮ ಜೊತೆ ಮಾತಾಡಿ ಹೋಗಿದ್ದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಈ ಥರದ್ದೆಲ್ಲ ಇರುವಾಗ ಎಲ್ಲ ಒಂದು ಕಡೆ ಪತ್ನಿ ಮತ್ತೆ ಮಗ, ಇದೆಲ್ಲ ಯಾಕೆ ಈ ಇಳಿ ವಯಸ್ಸಲ್ಲಿ ನಾವು ಚೆನ್ನಾಗಿ ನೋಡ್ಕೊಂತೀವಿ, ಚೆನ್ನಾಗಿ ಬಂದ್ಬಿಡಿ ಹೇಳಿದ್ದುಂಟಾ? ಆಗೋದಿಲ್ಲ. ನಾ ಅಮ್ಮನ ನೋಡಿದ್ದೀನಿ. ಸೊ ನನ್ನ ತಾಯಿಯವರು ಯಾವ ಒಂದು ಅಪೇಕ್ಷೆ ಇಲ್ಲದೆ ಅವರ ಜೀವನದಲ್ಲಿ ಬಂದಿರೋ ಘಟನೆಗಳನ್ನ ಒಂದನ್ನು ತಾನು ಹೃದಯದಲ್ಲಿ ಇಟ್ಕೊಳ್ದಿರ ನಾನೇನು ಮಾಡಬೇಕು ಅನ್ನುವಂಥದ್ದು ಮಾತ್ರ ಯೋಚನೆ ಮಾಡು. ಅಂಥ ತಾಯಿಗೆ ನಾವು ಹುಟ್ಟುಬಿಟ್ಟು ನಾನು ಯಾವುದೋ ವ್ಯಾಮೋಹಕ್ಕೆ, ಅದು ವ್ಯಾಮೋಹ ಅಲ್ಲ, ಅದು ಪ್ರಾಮಾಣಿಕನೇ, ಕರೆಕ್ಟೇ, ಅದು ವಾಸ್ತವ. ಅವರು ಪ್ರೀತಿಯಿಂದ ಕರೆದ್ರ ಜೊತೆಲಿ ಇರಬೇಕು ಅನ್ನೋದು ವಾಸ್ತವ, ನ್ಯಾಯ. ಆದರೆ ನನ್ನ ಪರಿಸ್ಥಿತಿ ನಾನು ಬಿಡಲ್ಲ, ಆಗಲ್ಲ. ಈಗ ಇಲ್ಲಿದ್ದು ಒಂದಷ್ಟು ಜನ ನನ್ನ ತಾಯಿಯವ್ರನ್ನ ನೋಡಿಕೊಂಡ್ರು, ಮನೇಲಿದ್ದಾರೆ ಪಾಪ, ಅವ್ರಿಗೂ ಮನೆ ಕಟ್ಸ್ಕೊಟ್ಟಿದ್ದೀವಿ. ಅವರನ್ನು ಚೆನ್ನಾಗಿಡ್ಬೇಕು, ಎಲ್ಲರೂ ಚೆನ್ನಾಗಿಡ್ಬೇಕು, ಎಲ್ಲರೂ ಒಂದೇ ಸಮಾನವಾಗಿ ನೋಡ್ಕೋಬೇಕು. ಆಮೇಲೆ ಯಾವುದನ್ನು ಹೇಳ್ತಾರೆ ಮಾಮೂಲಿ, ಇಲ್ಲಿಂದ ಹೋಗುವಾಗ ನಾವು ಕಟ್ಕೊಂಡು ಹೋಗಲ್ಲ. ನಾನು ಅವರೆಲ್ರಿಗೂ ಅದನ್ನೇ ಹೇಳ್ತೀನಿ. ನನ್ನನ್ನು ನೀವು ಪ್ರೀತಿಸೋದ್ರಿಗಿಂತ ಡಾಕ್ಟರ್ ಎಂ ಲೀಲಾವತಿ ಅವರು ಬಿಟ್ಬಿಟ್ಟು ಹೋಗಿದ್ದಾರೆ ನೋಡಿ ಒಂದು ಕರ್ತವ್ಯ. ಹೇಗೆ ಈ ವಿನೋದ್ ರಾಜ್ನ ಹೇಗೆ ಸಾಕಿರಬೇಕು ಅಮ್ಮ, ಎಷ್ಟು ಕಷ್ಟಪಟ್ಟಿರ್ತಾರ್ರಿ, ಎಷ್ಟು ಪ್ರಶ್ನೆಗಳ ಮಧ್ಯೆ ಅವರು ಏನೂ ಮಾತಾಡಲಿಲ್ವಲ್ಲ ನನ್ನ ತಾಯಿಯವರು. ಸರ್, ಹೆಸರು ನಿಮಗೆ ವಿನೋದ್ ರಾಜ್ ಅಂತ ಯಾಕಿಟ್ರೋ ಗೊತ್ತಿಲ್ಲ, ಬಟ್ ಲೈಫ್ ಲಾಂಗ್ ನೀವು ವಿನೋದವನ್ನೇ ನೋಡಿದಂಥ ಒಬ್ಬ ವ್ಯಕ್ತಿ ಆಗೋದ್ರಲ್ಲ ಅಂತ ಒಂದೊಂದ್ಸಲ. ವಿನೋದ, ನನ್ನ ವಿನೋದ ನೀವು ನೋಡಿಲ್ಲ, ಬರೀ ನಗ್ಸೋದೇ ಎಲ್ರು. ಇಲ್ಲಿ ನಾನು 4 ದಿವಸ ಇಲ್ದಿರ ಹೋದರೆ ಇವ್ರಿಗೆ ಹುಚ್ಚಿಡ್ದಾಗ ಆಯ್ತು. ತೋಟದಲ್ಲಿರೋ ಜನಗಳೆಲ್ಲ ಅಯ್ಯೋ ಅಣ್ಣ ಅಣ್ಣ ನೀವಿಲ್ಲ ಅಂದರೆ ಪ್ರಾಣ ಹೋಗುತ್ತೆ ಅಣ್ಣ ಅಂತಾರೆ. ಅಲ್ಲಿ ಬಿಟ್ಟು ಬಂದರೆ ನನ್ನ ಮಿಸ್ಸಸ್ಗೆ ಬೇಜಾರಾಗುತ್ತೆ, ಏನು ಒಂದು ಸ್ವಲ್ಪನೂ ನಮ್ಮ ಜೊತೆಲಿ ಇರಲ್ವೇ ನೀವು ಅಂತ ಹೇಳ್ಬಿಟ್ಟು. ಆ ಹುಡುಗನಿಗೂ ಪಾಪ ನೋವಾಗುತ್ತೆ. ಈ ನೋವುಗಳನ್ನೇ ನಾವು ತಲೆಯಲ್ಲಿ ತೊಗೊಂಡು ಜೀವನ ಮಾಡೋಕ್ಕಾಗಲ್ಲ ಅಪ್ಪಾಜಿ. ಸಾಮಾಜಿಕವಾಗಿ ನಾವು ಮಧ್ಯದಲ್ಲಿ ಬಂದು ಮೊನ್ನೆ ನೋಡಿ ಕೊಳಚೆ ನೀರು ಇದಕ್ಕೆ ಬಿಡ್ತಾ ಇದ್ದಾರೆ ಅಂದ ತಕ್ಷಣವೇ ಗೋಪಾಲ್ ಗೌಡ್ರು ಸಾಹೇಬರು, ಚೀಫ್ ಜಸ್ಟಿಸ್ ಸಾಹೇಬರು ಸುಪ್ರೀಂ ಕೋರ್ಟ್, ಅವ್ರ ಜೊತೆಲಿ ನಿಂತ್ಕೊಂಡು ನಾವು ಮಾತಾಡಿದ್ವಿ, ಅದನ್ನೇ ಮಾಡಬೇಡಿ, ದಯವಿಟ್ಟು ಅದನ್ನ ಮಾಡಬೇಡಿ. ನಮ್ಮ ಬೆಂಗಳೂರು ತುಂಬ ಶ್ರೇಷ್ಠ, ಯಾರು ತುಂಬ ತಲೆ ಕೆಡಿಸ್ಕೋಬೇಕು. GBA ಅಂತೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟೀಸ್ ಅಂತ. ನಾವು ಅದನ್ನು ಅನೌನ್ಸ್ ಮಾಡಿ ಅದಕ್ಕೆ ಬೇಕಾಗಿರೋದನ್ನು ಜನಗಳ ಮೇಲೆ ಸ್ಟ್ರೆಸ್ ಆಗುವಾಗೆ ವಿ ಹ್ಯಾವ್ ಟು ಕಲೆಕ್ಟ್ ಇಟ್ ಫ್ರಮ್ ದ ಪೀಪಲ್. ನಾನು ಹೇಳ್ತೇನೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಸ್ಟೈಲ್ನೇ ನಾನು ಹೇಳ್ತಾ ಇರೋದು. ಜನರ ಮಧ್ಯೆ ಹೋಗಿ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿ ಮಾಡಬೇಕು. ಹಾಂ ಅಪ್ಪಾಜಿ, ಒಂದೇ ಸರಿ ಇಫ್ ಯು ವಾಂಟ್ ಟು ಡೆವಲಪ್ ದಿಸ್ ಕಂಟ್ರಿ, ಅರ್ಧಕ್ಕರ್ಧ ಮಿಡಲ್ ಕ್ಲಾಸಿಂದ ಬಡ ಜನನ ನಾವು ಊಟಕ್ಕಿಲ್ದಿರ ಮಾಡಿಬಿಡ್ತೀವಿ. ಟ್ರೂ, ವೆರಿ ಟ್ರೂ. ಕರೆಕ್ಟಾ? ಹೌದು. ಇವಾಗ GST CGST ಅವು ಇವು ಬಂದ್ಬಿಟ್ಟಿದೆಯಲ್ಲ, ಅವುಗಳೇ ಎಷ್ಟು ಹೊರೆ ಆಗ್ತಿದ್ದಾವೆ ಅಂತಕ್ಕಂಥದ್ದು ರಿಯಲೈಸ್ ಆಗ್ತಾ ಇದೆ ಜನಕ್ಕೆ ಡೇ ಬೈ ಡೇ. ನಾನು ಬಾಯಿ ಬಿಟ್ಟು ನಿಮ್ಮ ಹತ್ರ ಹೇಳ್ತೇನೆ, ನನಗೇನು ಸಂಕೋಚ ಇಲ್ಲ ರೀ. ನೋಡ್ರಿ, ಸಾಲಗಾರನಾಗಿರ್ಬಾರ್ದು ರೀ, ಎಂಥ ಬೇಕು ಸಾಲಗಾರನಾಗಿರ್ಬಾರ್ದು. ಒಂದು ಸಾಲ ಮಾಡಿದ್ರೆ ತೀರಿಸ್ಬಿಡ್ಬೇಕು, ಆಗತ್ತಾ ಅಂತ ನೋಡಬೇಕು. ಐ ಹ್ಯಾವ್ 100 acres. 100 acres ಏನು ಒಂದೇ ದಿವಸದಲ್ಲಿ ಯಾರು ಕೊಳ್ಳೋಕೆ ಬರಲ್ಲ 100 ಎಕರೆನ. ಇಟ್ ಹ್ಯಾಸ್ ಟು ಗ್ರೋ ಸ್ಟೆಪ್ ಬೈ ಸ್ಟೆಪ್ಪು. ಅದೇ ರೀತಿಯೇ ಸ್ವಲ್ಪ ಇದ್ರೆ 1 ಎಕರೆ 2 ಎಕರೆ ಇದ್ರೆ ನೀವು ಮಾರ್ಕೊಂಡು ಅದರಲ್ಲಿ ನೆಮ್ಮದಿಯಾಗಿರ್ಬೋದು. ಯು ಶುಡ್ ನಾಟ್ ಮುಂದೆ ಸರಿ ಅಷ್ಟು ದೊಡ್ಡದಾಗಿ ಮಾಡೋಕ್ಕೆ ಹೋಗಲೇಬಾರ್ದು ಯಾವುದನ್ನು. ಅದು ಮಾಡಿದಾಗಲೇ ನಮಗೆ ಹೊಡ್ತಾ ಬಿಡೋದು. ಹನಿ ಸೇರಿದ್ರೆ ಹನಿ ಸರ್. ಸೊ ನೀವು ಸ್ಲೋವಾಗಿ ಡೆವಲಪ್ ಮಾಡಿ, ರೋಡ್ಸ್ ಡೆವಲಪ್ ಮಾಡಿ ಸಾಕಪ್ಪಾಜಿ. ಇಲ್ವಾ ಟ್ಯಾಪ್ ಹಾಕ್ರಿ, ಪರವಾಗಿಲ್ಲ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಅಬ್ಯೂಸ್ ಯು. ಎಕ್ಸಾಕ್ಟ್ಲಿ. ಜನ ಪ್ರಶ್ನೆ ಕೇಳ್ತಾರೆ, ನೀವು ಯಾವುದನ್ನು ಮಾತ್ರ ಆನ್ಸರ್ ಮಾಡಬೇಕು, ಅಷ್ಟು ಮಾಡಿರಿ ಸಾಕು. ಐ ಡೋಂಟ್ ಥಿಂಕ್ ಸೊ ಅವರಿಗೆ ಅಂಥ ಟ್ರೈನಿಂಗ್ ಏನು ಬೇಕಾದ್ರೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದೆ, ಸಮ್ ಕನ್ಫ್ಯೂಷನ್ಸು. ಅದು ಆ ಕನ್ಫ್ಯೂಷನ್ಸು ಹಸಿದವರಿಗೆ ಅನ್ನ ಕೊಟ್ಟರೆ ಸಾಕು, ಬಿರಿಯಾನಿನೇ ಕೊಡಬೇಕು ಅಂತ ಅಷ್ಟೇ. ದಟ್ಸ್ ವಾಟ್, ಅದೇ ಅಷ್ಟೇ. ನೀವು ಇಲ್ಲ ಅಂತಂದರೆ ಒಂದು 4-5 ದಿವಸ ತುಂಬ ಗಾಬರಿ ಆಗಿಬಿಡ್ತಾರೆ ಇಲ್ಲಿರ್ತಕ್ಕಂಥವ್ರು, ನಮ್ಮ ಜೊತೆಗಿರೋರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ. ಅದರಲ್ಲಿ ಒಂದು 3 ವ್ಯಕ್ತಿಗಳ ಬಗ್ಗೆ ನಾನು ಕೇಳಬೇಕು. ಅಮ್ಮ ಅವ್ರ ಜೊತೆ ಸುಮಾರು ದಶಕಗಳಿಂದ ಜರ್ನಿ ಮಾಡಿದಂತಹ ನಾಗರಾಜ್ ಸರ್ ಮ್ಯಾನೇಜರ್ ಆಗಿ, ಅವ್ರು ಇವತ್ತಿಗೂ ನಿಮ್ಮ ಜೊತೆ ಅದೇ ಜರ್ನಿ ಕಂಟಿನ್ಯೂ ಮಾಡಿದ್ದಾರೆ. ನಾಗರಾಜ್ ಸರ್ ಬಗ್ಗೆ ಹೇಳೋದಾದ್ರೆ ಏನ್ರಿ ಹೇಳೋದು? ಅವ್ರ ಬಗ್ಗೆ ಹೇಳೋದಾದ್ರೆ ನನಗೆ ಎಷ್ಟು ಆನಂದ ಆಗುತ್ತೆ ಅಂದರೆ, ಹಿಂದೆ ಫ್ಲ್ಯಾಶ್ ಬ್ಯಾಕ್ ಆಗೇ ಬಂದ್ಬಿಡುತ್ತೆ. ಅದೊಂದು 20-25 ವರ್ಷದ ಹಿಂದೆಯಿಂದ ನಮಗೆ ಸಿನಿಮಾಗೆ ಬೇಕಾಗಿರೋ ಕತೆಗಳಾಗಲಿ, ಅವರ ಸ್ನೇಹಿತರು ಪುರುಷೋತ್ತಮ, ಆಮೇಲೆ ಅವ್ರ ಸ್ನೇಹಿತರು ಶೇಖರು, ಆಮೇಲೆ ಪ್ರಕಾಶ್ ಅಂತ ಅವ್ರು ಇನ್ನೊಂದು ಮ್ಯಾನೇಜರ್ ತೀರ್ಕೊಂಡ್ಬಿಟ್ರು.
ಇವ್ರನ್ನ ಯಾರನ್ನೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಒಂದು ಕತೆ ಡಿಸ್ಕಸ್ ಮಾಡುವಾಗ ಈ ರೀತಿ ಇರಬೇಕು, ಹೀಗಿರಬೇಕು. ನೋಡಿ, ಅಮ್ಮವ್ರು ಮಾಡಿರೋ ಪಿಕ್ಚರ್ಸು, ನನಗೋಸ್ಕರ ಮಾಡಿರೋ ಪಿಕ್ಚರ್ಸು, ಯಾವುದೇ ನೀವು ಯಾರದೊಂದು ಯಾವುದನ್ನು ನೋಡಿದ್ರೂ ಕೂಡ ಅದೊಂದು ಟಿಪಿಕಲ್ ಟೈಪ್ ಆಫ್ ಸಿನಿಮಾ ಆಗೇ ಇರುತ್ತೆ ಅದು. ಹೌದು, ನಾವು ಕಾಲೇಜ್ ಹೀರೋ ಆಗಲಿ. ಇದನ್ನು ಯಾಕೆ ಈ ಒಂದು ಮಾತು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನೋಡಿರಿ, ಒಂದು ಸಣ್ಣ ಘಟನೆ, ಸೆನ್ಸರ್ ಆಗಬೇಕಾಗಿತ್ತು ಕಾಲೇಜ್ ಹೀರೋ. ಹಾಂ, ಸಿನಿಮಾ ಬ್ಯಾನ್ ಅಂದ್ಬಿಟ್ರು. ಪಾಪ ವಿಜಯಮ್ಮ ಅವರು, ವಿ ಎನ್ ಸುಬ್ರಾಯರು, ಸೀನಿಯರ್ ಜರ್ನಲಿಸ್ಟ್, ಅವರು ಏನ್ರಿ ಲೀಲಾವತಿ ಯಾಕ್ರಿ ಬ್ಯಾನ್ ಮಾಡಿದ್ರು, ಏನಿದೆ ಅಂತ ಬ್ಯಾನ್ ಮಾಡಿದ್ರು. ನಮಗೆ ಪಿಕ್ಚರ್ ನೋಡುವಾಗ ಟೆನ್ಷನ್ ಆಯಿತು ಅಷ್ಟೇ ಹೊರತು ಯಾಕೆ ಬ್ಯಾನ್ ಮಾಡಿದ್ರು ಈ ಪಿಕ್ಚರ್ನ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಸುಮಾರು ಯಾವುದೋ ಒಂದು ಪಿಕ್ಚರ್ ಇದಕ್ಕೆ ಸಿಮಿಲರ್ ಇತ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅದಕ್ಕೆ ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು. ಇವರೇ ಬಿಡಲಿಲ್ಲ, ಇವರೇ ಸೆನ್ಸಾರ್ ಆಫೀಸರು. ಆಮೇಲೆ ಚೆನ್ನೈಯಿಂದ ಜಮಿನಿ ಗಣೇಶನ್ ಅವ್ರು ಬಂದುಬಿಟ್ಟು ತುಂಬಾನೇ, ಏನಮ್ಮ ಲೀಲಾವತಿಯಮ್ಮ, ಏನಮ್ಮ ಲೀಲಾವತಿಯಮ್ಮ, ಏನು ಇನ್ನೂ ಪ್ರಾಬ್ಲಮ್ಮ ನಿನಗೆ ಕರ್ನಾಟಕದಲ್ಲಿ, ಏನು ಪ್ರಾಬ್ಲಮ್ಮು ಹೇಳು ನನಗೆ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನೀವು ಏನಿಲ್ಲ ಇದನ್ನು ನೋಡಿ, ಏನಿಲ್ಲಪ್ಪ ಸಗಣಿ, ನೀವು ಒಳ್ಳೆ ಇನ್ನೊಂದು 4 ಕ್ಯಾಬ್ರೆ ಡ್ಯಾನ್ಸ್ ಹಾಕ್ಬಿಟ್ಟಿದ್ರೆ ಓಕೆ ಕೊಡೋರು ಸೆನ್ಸಾರ್ನವರು, ಹಂಗೆ ಅಂದ್ಬಿಟ್ರು ಅವರು. ಅವ್ರ ಮುಂದೆನೇ ಅಂದ್ಬಿಟ್ರು, ಆಫೀಸರ್ಸ್ ಮುಂದೆ. ಆಫೀಸರ್ಸ್ ಎಲ್ಲ ನಗಕ್ಕೆ ಶುರು ಮಾಡಿಬಿಟ್ರು. ವಾಟ್ ಇಸ್ ದಿಸ್, ಶಿ ಈಸ್ ಎ ವೆಟರನ್ ಆ್ಯಕ್ಟ್ರೆಸ್, ಇಸ್ ಮೇಡ್ ಒನ್ ಸಿನಿಮಾ ಪನ್ನೀರ್ಕಾಂಗೋ ಮಗನಿಗೋಸ್ಕರ, ಬಿಡ್ರಿ ಯಾಕ್ರಿ ಈ ಥರ ತಡೆ ಹಿಡಿತಾ ಇದ್ದೀರಾ ಅಂತ ಕೇಳಿ. ಇದು ಈ ನಾಡಿನಲ್ಲಿ ನಾನು ಕಂಡಿರೋದು, ಅರ್ಥ ಆಯ್ತಾ? ರವಿಚಂದ್ರನ್ ಅವ್ರಿಗೆ ಕಾಡಿದೆ ಇದು, ಇವತ್ತಿನ ದರ್ಶನ್ ಅವ್ರಿಗೆ ಕಾಡಿದೆ, ಸುದೀಪ್ ಅವ್ರಿಗೂ ಒಂದು ಟೈಮ್ನಲ್ಲಿ ಕಾಡಿತ್ತು ಇದು, ಎಲ್ಲರಿಗೂ ಇದು ಕಾಡ್ಕೊಂಬಂದಿದೆ. ನಾನು ನಿಮ್ಗೆ ಅಷ್ಟು ಕಲಾವಿದರ ಹೆಸರುಗಳನ್ನ ಹೇಳಿದೆ, ಉದಯ್ ಶಂಕರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು. ನಾನೇನು ಹೇಳ್ತಾ ಇದ್ದೀನಿ, ಕಲಾವಿದರೇ ಇರಬಾರ್ದು ಅನ್ನುವಂಥ ಭಾವನೆ ಬರಬಾರ್ದು. ಇರಬೇಕು, ನಾವು ಬರಬೇಕು. ನೆರೆ ರಾಜ್ಯಗಳಲ್ಲೂ ಈ ತೊಂದರೆಗಳಿತ್ತು, ಇರಬೇಕು. ಅದ್ರ ಮಧ್ಯೆ ನಾವು ಬೆಳಿಬೇಕು, ಅಷ್ಟೇ ತಾನೇ. ಏನು ಇಲ್ದಿರ ನಾವು ಬೆಳೆದ್ರೂ ಕೂಡ ಅದಕ್ಕೆ ಏನು ಬೆಲೆ ಇರುತ್ತೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.